ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಇವತ್ತಿನ ದಿವಸ ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗ್ತಾ ಇದೀವಿ. ಹಾಗೆ ಇನ್ನೂ ಅನೇಕ ದೇವಿಯರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ. ಈ ಟ್ರೈನ್ ಹೆಸರು ಮೈಸೂರು ತಾಳಗುಪ್ಪ ಎಕ್ಸ್‌ಪ್ರೆಸ್ ಅಂತ. ನೀವೇನಾದ್ರೂ ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬೇಕು ಅಥವಾ ಸಾಗರದಲ್ಲಿರುವಂತ ಸುಮಾರಷ್ಟು ದೇವಸ್ಥಾನಗಳನ್ನ ನೋಡ್ಬೇಕು ಅಥವಾ ಜೋಗ್ ಫಾಲ್ಸ್, ಬಳೆ ಪದ್ಮಾವತಿ ದೇವಸ್ಥಾನ ಈ ರೀತಿ ಪ್ಲೇಸಸ್ಗೆ ಹೋಗ್ಬೇಕು ಅಂದ್ರೆ ಈ ಟ್ರೈನ್ ತುಂಬಾನೇ ಬೆಸ್ಟ್. ಟ್ರೈನ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರುವಂತ ತಾಳಗುಪ್ಪ ಎಕ್ಸ್‌ಪ್ರೆಸ್ ಏನಿದೆ, ಇದು ಪ್ರತಿದಿನ ಇರುತ್ತೆ ಟ್ರೈನು. ಈ ಟ್ರೈನ್ ನಂಬರ್ 16227. ಡೈಲಿ ಮೈಸೂರಿಂದ ರಾತ್ರಿ 7:30ಕ್ಕೆ ಹೊರಡುತ್ತೆ ಟ್ರೈನು. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಸುಮಾರು 10:30 ಅಥವಾ 10:45ಗೆ ರೀಚ್ ಆಗ್ತಾನೆ. ಇನ್ನು ಮೈಸೂರಿಂದ ಬರ್ತಾ ಮೇನ್ ಸಿಟಿಗಳಲ್ಲಿ ಸ್ಟಾಪ್ ಇರುತ್ತೆ. ಶ್ರೀರಂಗಪಟ್ಟಣ, ಮಂಡ್ಯ, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಈ ರೀತಿ ಮೇನ್ ಸ್ಟಾಪ್ಗಳನ್ನ ಕೊಟ್ಕೊಂಡು ಮೆಜೆಸ್ಟಿಕ್ ರೀಚ್ ಆಗೋ ಅಷ್ಟರಲ್ಲಿ 10:30ರಿಂದ 10:45 ಆಗಿರುತ್ತೆ. ಇನ್ನು ಮೆಜೆಸ್ಟಿಕ್ಕಲ್ಲಿ ಒಂದು 20 ನಿಮಿಷ ಸ್ಟಾಪ್ ಇರುತ್ತೆ. ಅದಾದಮೇಲೆ 11:15 ಕರೆಕ್ಟಾಗಿ ಟ್ರೈನ್ ಹೊರಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕರೆಕ್ಟಾಗಿ 7:30ಯಿಂದ 8 ಗಂಟೆ ಅಷ್ಟರಲ್ಲಿ ತಾಳಗುಪ್ಪ ಸ್ಟೇಷನ್ನ ರೀಚ್ ಆಗಿರುತ್ತೆ ಟ್ರೈನು. 10:30 ಅಷ್ಟರಲ್ಲಿ ಮೆಜೆಸ್ಟಿಕ್ನ ನಾವು ರೀಚ್ ಆಗಬೇಕಾಗಿತ್ತು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೇನ ಒಂದು 8 ಗಂಟೆಗೆ ಬಿಟ್ವಿ. ನಮ್ಮನೆಯಿಂದ BMTCಯಲ್ಲಿ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಸುಮಾರು ಒಂದು 3/4 ಅವರ್ ಆಯ್ತು ಅಷ್ಟೇ. ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ, ಹಾಗಾಗಿ ಬೇಗನೆ ರೀಚ್ ಆದ್ವಿ. ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಅಂಡರ್ಗ್ರೌಂಡಲ್ಲಿ ಬಂದು ರೈಲ್ವೆ ಸ್ಟೇಷನ್ ಇವಾಗ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಈ ಟ್ರೈನು ಪ್ಲಾಟ್ಫಾರ್ಮ್ 8ರಲ್ಲಿ ಬರುತ್ತೆ. ಕೆಲವೊಂದು ಸಲ ಬೇರೆ ಟ್ರೈನ್ಗಳಿದ್ದರೆ ಬೇರೆ ಪ್ಲಾಟ್ಫಾರ್ಮ್ ಚೇಂಜ್ ಆಗುತ್ತೆ. ನೋಡ್ಕೋಬೇಕಷ್ಟೇ, ನಾವು ಅನೌನ್ಸ್ ಮಾಡ್ತಾರೆ, ಸರಿಯಾಗಿ ಕೇಳಿಸ್ಕೋಬೇಕು. ಇನ್ನು ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸು ಹಾಗೆ ರಿಲೇಟಿವ್ಸ್ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಮಾತಾಡಿಕೊಂಡು ಒಂದೇ ಕಡೆ ಸೇರಿದ್ದೀವಿ. ಇವಾಗ ಟ್ರೈನ್ಗೆ ಹೋಗ್ತಾ ಇದ್ದೀರೋ ಅಥವಾ ಫ್ಲೈಟ್ಗೆ ಹೋಗ್ತಾ ಇದ್ದೀರೋ, ಆದರೆ ಯಾವ ಟೈಮಿಗೆ ಟ್ರೈನು ಅಥವಾ ಫ್ಲೈಟ್ ಇರುತ್ತೋ ಅದಕ್ಕಿಂತ ಮುಂಚೆನೇ ಬಂದು ನಾವು ಟ್ರೈನ್ಗೋಸ್ಕರ ಅಥವಾ ಫ್ಲೈಟ್ಗೋಸ್ಕರ ಕಾಯೋದು ತುಂಬಾ ಒಳ್ಳೆಯದು. ಯಾಕಂದರೆ ಟ್ರೈನ್ ಟೈಮಿಂಗ್ಸ್ ಎಲ್ಲ ಇವಾಗ ತುಂಬಾ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಅವ್ರದ್ದೇನು ಟೈಮಿಂಗ್ಸ್ ಇರುತ್ತೋ ಆ ಟೈಮಿಂಗ್ಸಿಗೆ ಕರೆಕ್ಟಾಗಿಯೇ ಅರೈವಲ್ಲು ಡಿಪಾರ್ಚರ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದರೆ ಮಾತ್ರನೇ ತಡ ಆಗೋದು. ನಮ್ಗೆ ಆಲ್ರೆಡಿ ಕೇರಳಕ್ಕೆ ಹೋಗುವಾಗ ಒಂದು ಸಲ ಅನುಭವ ಆಗಿದೆ ತಡವಾಗಿ ಬಂದು. ಹಾಗಾಗಿ ನಾವು 1 ಅವರ್ ಮುಂಚೆನೇ ಬಂದು ಟ್ರೈನಿಗೆ ಕಾಯ್ತಾ ಇದ್ವಿ. ಟ್ರೈನು ಕರೆಕ್ಟ್ ಟೈಮಿಗೆ ಬಂತು. ನಾವಿವಾಗ ಟ್ರೈನ್ ಒಳಗಡೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೂವು ಎಲ್ಲ ತಂದಿದ್ವಿ. ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ದೇವ್ರಿಗೆ ಹಾಗೆ ನಾವು ಮುಡ್ಕೊಳ್ಳೋದಕ್ಕೂ ಆಗುತ್ತೆ ಅಂತ ಟ್ರೈನಲ್ಲಿ ಸ್ವಲ್ಪ ಹೊತ್ತು ಟೈಮ್ ಇರುತ್ತಲ್ಲ, ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೂವನ್ನೆಲ್ಲ ಕಟ್ಕೊತಾ ಇದ್ದೀವಿ. ಟ್ರೈನ್ ಜರ್ನಿಲಿ ಈ ಥರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಬೆಳಗಿನ ಟೈಮಲ್ಲಿ ಏನಾದರೂ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಜರ್ನಿ. ಸ್ವಲ್ಪನೂ ಬೇಜಾರಾಗೋದಿಲ್ಲ. ಜರ್ನಿ ಎಷ್ಟು ಬೇಗ ಮುಗಿದೋಯ್ತು ಅಂತ ಅನಿಸುತ್ತೆ ನಿಮಗೆ. ಟ್ರೈನ್ ಕರೆಕ್ಟ್ ಟೈಮಿಂಗ್ಸ್ಗೆ ಅಂದರೆ 11:15ಗೆ ಮೆಜೆಸ್ಟಿಕ್ ಡಿಪಾರ್ಟ್ ಆಯಿತು. ಇನ್ನು ಈ ಟ್ರೈನು ಬರೀ ಮೆಜೆಸ್ಟಿಕ್ಕಲ್ಲಿ ಮಾತ್ರನೇ ಅಲ್ಲದೆ ಮಲ್ಲೇಶ್ವರಂ ಹಾಗೆ ಯಶವಂತಪುರಲ್ಲೂ ಕೂಡ ಸ್ಟಾಪ್ ಕೊಡ್ತಾನೆ. ನಮಗೆ ಮೆಜೆಸ್ಟಿಕ್ಕಿಂದ ಯಶವಂತಪುರ ತುಂಬ ಹತ್ತಿರದಲ್ಲಿತ್ತು, ಆದರೆ ಎಲ್ಲರೂ ಒಂದೇ ಕಡೆ ಸೇರೋಣ ಅಂತ ಅಂದ್ಬಿಟ್ಟು ನಾವು ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದನೇ ಬೋರ್ಡ್ ಮಾಡಿದ್ದೀವಿ. ರಾತ್ರಿ 11:15ಗೆ ಟ್ರೈನ್ ಹತ್ತಿದ್ರೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅಂದರೆ 7 ಗಂಟೆ 7:15ಗೆಲ್ಲ ನಾವು ರೀಚ್ ಆಗಿಬಿಟ್ಟಿರ್ತೀವಿ. ಹಾಗಾಗಿ ನೈಟ್ ಎಲ್ಲ ತೋರಿಸೋದೇನು ಅಷ್ಟೊಂದು ಇರೋದಿಲ್ಲ. ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಬಜೆಟ್ ಫ್ರೆಂಡ್ಲಿ. ಇವತ್ತು ನಾವು ಸ್ಲೀಪರ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಯೂಶ್ವಲಿ AC ಕ್ಲಾಸ್ಗಿಂತ ಸ್ಲೀಪರ್ ಕ್ಲಾಸಲ್ಲಿ ಟಾಯ್ಲೆಟ್ ಸ್ವಲ್ಪ ಗಲೀಜಾಗಿರುತ್ತೆ. ಗಲೀಜೇನು ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಸ್ಮೆಲ್ ಜಾಸ್ತಿ ಇತ್ತು ಅಷ್ಟೇ. ಇವಾಗ ನಮ್ಮ ಟ್ರೈನು ಮೆಜೆಸ್ಟಿಕ್ ಸ್ಟಾಪ್ ಮುಗಿಸಿ ಯಶವಂತಪುರಕ್ಕೆ ರೀಚ್ ಆಗ್ತಾ ಇದ್ದಾನೆ. ಕರೆಕ್ಟಾಗಿ ರಾತ್ರಿ 11:15ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಈ ಟ್ರೈನ್ ರೀಚ್ ಆಗುತ್ತೆ. ಯಾರಾದರೂ ಯಶವಂತಪುರಿಂದ ಶಿವಮೊಗ್ಗ, ಸಾಗರ ಅಥವಾ ತಾಳಗುಪ್ಪಕ್ಕೆ ಹೋಗಬೇಕು ಅಂತಂದರೆ ಈ ಟ್ರೈನ್ನ ನೀವು ಆಪ್ಷನ್ ಆಗಿ ಇಟ್ಕೋಬೋದು. ಇನ್ನು ಯಶವಂತಪುರ ಬಿಟ್ಟರೆ ನೆಕ್ಸ್ಟು ತುಮಕೂರಲ್ಲಿ ಸ್ಟಾಪ್ ಕೊಡ್ತಾನೆ. ಅದಾದಮೇಲೆ ಅರಸೀಕೆರೆಯಲ್ಲಿ ಕೊಡ್ಬೋದು. ತುಮಕೂರು ಅಥವಾ ಅರಸೀಕೆರೆಗೆ ಟ್ರೈನ್ ರೀಚ್ ಆಗೋ ಅಷ್ಟರಲ್ಲಿ ನಾವು ಆಲ್ರೆಡಿ ಮಲಗಿದ್ವಿ, ಲೇಟ್ ನೈಟ್ ಆಗಿತ್ತು ಅಂತ. ನಾವೆಲ್ಲ ಮನೆಯಲ್ಲೇ ಊಟ ಮುಗಿಸ್ಕೊಂಬಂದಿದ್ವಿ. ನಮ್ಮ ಆಂಟಿ ಬಾಕ್ಸ್ ಎಲ್ಲ ಹಾಕ್ಕೊಂಡು ಬಂದಿದ್ರು, ಹಾಗಾಗಿ ಅವರು ಊಟ ಮಾಡ್ತಾ ಇದ್ದಾರೆ ಟ್ರೈನಲ್ಲೇ. ಟ್ರೈನಲ್ಲಿ 1 ಡೇ ಅಥವಾ 2 ಡೇ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಮನೆಯಿಂದನೇ ಫುಡ್ನ ಪ್ಯಾಕ್ ಮಾಡ್ಕೊಂಬನ್ನಿ. ಟ್ರೈನಲ್ಲಿ ಸಿಗೋವಂಥ ಫುಡ್ಡು ಅಷ್ಟೊಂದು ಚೆನ್ನಾಗಿರಲ್ಲ, ರುಚಿಯಾಗೂ ಇರೋದಿಲ್ಲ, ಒಂದು ಹೈಜೆನಿಕ್ ಆಗೂ ಇರೋದಿಲ್ಲ. ಹಾಗಾಗಿ ಮನೆಯಿಂದನೇ ತೊಗೊಂಡು ಬಂದರೆ ಒಳ್ಳೆಯದು. ನಾವು ಕೂಡ ಒಡಿಸ್ಸಾಗೆ ಹೋದಾಗಿರ್ಬೋದು ಅಥವಾ ಕೇರಳಕ್ಕೆ ಹೋದಾಗಿರ್ಬೋದು ಮನೆಯಿಂದನೇ ಎಲ್ಲ ಅಡುಗೆಗಳನ್ನ ಊಟನ ಎಲ್ಲ ತೊಗೊಂಡೋಗಿದ್ವಿ. ಕೆಲವೊಂದು ಸಲ ಏನು ತಗೊಳ್ದೇನೂ ಇರೋದಕ್ಕಾಗಲ್ಲ. ಟೀ ಕಾಫಿ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಆಗಿರ್ಬೋದು ತಗೋತೀವಿ. ಆದರೆ ಆದಷ್ಟು ಒಂದು ಮ್ಯಾಕ್ಸಿಮಮ್ ನಾವೇ ಮನೆಯಿಂದ ತೊಗೊಂಡೋಗೋದಕ್ಕೆ ಟ್ರೈ ಮಾಡ್ತೀವಿ.
ಇವಾಗ ಟ್ರೈನು ಯಶವಂತಪುರದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ತುಮಕೂರಿಗೆ ರೀಚ್ ಆಗೋಷ್ಟರಲ್ಲಿ ಸುಮಾರು 12:30 ಮೇಲಾಗಿರುತ್ತೆ. ಹಾಗಾಗಿ ನಾವಿವಾಗ ಹೋಗಿ ಮಲ್ಕೊಳ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ. ನಿಮಗೂ ಏನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ ಇದ್ದರೆ, ನಿಮ್ಮದೇನಾದರೂ ಜಾಸ್ತಿ ಅವರ್ ಜರ್ನಿ ಇದ್ದರೆ ಆದಷ್ಟು AC ಕೋಚನ್ನು ಬುಕ್ ಮಾಡ್ಕೊಳ್ಳಿ. ತುಂಬ ನೀಟಾಗೂ ಇರುತ್ತೆ, ಹಾಗೆ AC ಇರುತ್ತೆ, ಹಾಗಾಗಿ ಸೆಕೆ ಆಗುತ್ತೆ ಅನ್ನೋ ಸಂಭವನೂ ಇರೋದಿಲ್ಲ. ಹಾಗೆ AC ಕೋಚಲ್ಲಿ ಅವರೇ ನಿಮಗೆ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಹಾಗೆ ಪಿಲ್ಲೋ ಕವರ್ ಎಲ್ಲ ಕೊಡ್ತಾರೆ. ಆದರೆ ಸ್ಲೀಪರ್ ಕೋಚಲ್ಲಿ ಏನೂ ಕೊಡೋದಿಲ್ಲ, ನಾವೇ ತೊಗೊಂಡೋಗ್ಬೇಕು. ಇನ್ನು AC ಕೋಚಲ್ಲಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ, ಯಾರಂದರೆ ಅವರು ಬರೋದಕ್ಕಾಗೋದಿಲ್ಲ. ಆದರೆ ಸ್ಲೀಪರ್ ಕೋಚಲ್ಲಿ ಹಾಗಲ್ಲ. ಕೆಲವೊಂದು ಸಲ ಜನರಲ್ ಬೋಗಿಯಲ್ಲಿ ಜನಗಳು ಜಾಸ್ತಿ ತುಂಬಿಕೊಂಡಿದ್ರೆ ಸ್ಲೀಪರ್ ಕೋಚಲ್ಲೂ ಕೂಡ ಜನಗಳು ಬಂದು ಸೇರಿಕೊಳ್ತಾರೆ. ಇನ್ನು ರಾತ್ರಿ ಟ್ರೈನ್ ಹೊರಟಿದ್ದೇನೆ ಲೇಟ್ ನೈಟ್ ಆಗಿತ್ತು, ಹಾಗಾಗಿ ನಾವು ಒಂದು 12 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ವಿ. ಇವಾಗ ಬೆಳಗಿನ ಜಾವ ಆಗಿದೆ, ಸುಮಾರು 5:30 ಆಗಿದೆ. ಇವಾಗ ಟ್ರೈನು ಶಿವಮೊಗ್ಗ ಟೌನ್ನ ರೀಚ್ ಆಗಿದೆ. ಇನ್ನು ನಾವು ತಲುಪಬೇಕಾದಂಥ ಡೆಸ್ಟಿನೇಷನ್ಗೆ ಟ್ರೈನ್ ರೀಚ್ ಆಗೋದಕ್ಕೆ 2 ಅವರ್ ಬೇಕು. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದೇಳೋಣ ಅಂತ ಹೋಗಿ ಮಲ್ಕೊಂಡ್ವಿ. ಕೆಲವರೆಲ್ಲ ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಆಗಿ ಮಾತಾಡ್ಕೊಂಡು ಕೂತಿದ್ರು. ಇನ್ನು ನನಗೆ ನಿದ್ದೆ ಬರದೇ ಇದ್ರೂ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಟ್ರೈನ್ ಇನ್ನೇನು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಒಂದೇ ಒಂದು ಸ್ಟಾಪ್ ಇತ್ತು. ಆ ಹಿಂದಿನ ಸ್ಟಾಪು 2 ಟ್ರೈನ್ಗೆ ಕ್ರಾಸಿಂಗ್ಗೆ ಅಂತ ಹಾಕ್ಬಿಟ್ಟ. ಸುಮಾರು 1 ಅವರ್ ಟ್ರೈನ್ ಇಲ್ಲೇ ನಿಂತಿತ್ತು. ಈ ಪ್ಲೇಸ್ ಬಂದು ಆನಂದಪುರಂ ಅಂತ. ಇಲ್ಲಿ ಸಿಂಗಲ್ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಒಂದು ಟ್ರೈನ್ ಬಂದರೆ ಇನ್ನೊಂದು ಟ್ರೈನ್ ಹೋಗೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಸಲ ಒಂದು ಟ್ರೈನಿಗೆ ಮಾತ್ರನೇ ವೆಯ್ಟ್ ಮಾಡ್ತಾನಂತೆ. ಆದರೆ ನಾವು ಹೋಗಿದ್ದಂಥ ಟೈಮಲ್ಲಿ 2 ಟ್ರೈನ್ ಬರೋವರೆಗೂ ಕೂಡ ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ಹಾಗಾಗಿ ಸುಮಾರು 1 ಅವರ್ ಟೈಮ್ ಹಿಡಿಸ್ತು ನಮಗೆ ಇಲ್ಲಿಂದ ಟ್ರೈನ್ ಮೂವ್ ಆಗೋದಕ್ಕೆ. ಒಂದೇ ಸ್ಟೇಷನಲ್ಲಿ 3/4 ಗಂಟೆಯಿಂದ 1 ಗಂಟೆ ಟ್ರೈನ್ ನಿಂತಿದ್ದಕ್ಕೋಸ್ಕರ ಪ್ರತಿದಿನ ಯಾವ ಟೈಮ್ಗೆ ಈ ಟ್ರೈನು ರೀಚ್ ಆಗಬೇಕಾಗಿತ್ತೋ ನಮ್ಮ ಡೆಸ್ಟಿನೇಷನ್ನು, ಆ ಟೈಮ್ಗಿಂತ 1 ಅವರ್ ಜಾಸ್ತಿನೇ ಡಿಲೇ ಆಯಿತು. ಒಳಗಡೆನೇ ಕೂತ್ಕೊಂಡು ಬೇಜಾರಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ದಂಗೂ ಆಗುತ್ತೆ ಅಂತ ನಮ್ಮ ಬೋಗಿ ಎಲ್ಲಿತ್ತೋ ಅಲ್ಲೇ ಸ್ವಲ್ಪ ನಡೆದಾಡ್ತಾ ಇದ್ವಿ. ಟ್ರೈನ್ ಬೋರ್ಡ್ ತೋರಿಸ್ತಾ ಇದ್ದೀನಿ ನೋಡಿ, ನಂಜನಗೂಡು ಅಂತ ಹಾಕಿದ್ದೇನೆ. ಆದರೆ ನಂಜನಗೂಡಿಂದ ಬರ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಮೈಸೂರು ಜಂಕ್ಷನಿಂದ ಈ ಟ್ರೈನ್ ಹೊರಡುತ್ತೆ. ಅದಾದಮೇಲೆ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿಂದ ಶಿವಮೊಗ್ಗದಿಂದ ತಾಳಗುಪ್ಪ ರೀಚ್ ಆಗ್ತಾನೆ. ನಾವಿವತ್ತು ತಾಳಗುಪ್ಪದಲ್ಲಿ ಇಳ್ಕೊಳ್ತಾ ಇಲ್ಲ, ಯಾಕಂದರೆ ತಾಳಗುಪ್ಪದಿಂದ ಒಂದು ಸ್ಟಾಪ್ ಹಿಂದೆ ಸಾಗರ ಸ್ಟೇಷನ್ ಸಿಗುತ್ತೆ. ಆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ನಮಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆ ಸ್ಟೇಷನಿಂದ ತುಂಬಾ ಹತ್ತಿರ. ನೀವೇನಾದರೂ ಜೋಗ್ ಫಾಲ್ಸ್ಗೆ ಹೋಗಬೇಕು ಅಂತಂದರೆ ಲಾಸ್ಟ್ ಸ್ಟಾಪ್ಗೆ ಹೋಗಬೇಕಾಗತ್ತೆ. ತಾಳಗುಪ್ಪ ಸ್ಟಾಪಲ್ಲಿ ನೀವು ಇಳ್ಕೊಂಡ್ರೆ ಜೋಗ್ ಫಾಲ್ಸ್ ತುಂಬಾ ಹತ್ತಿರ. ಆದರೆ ಸಿಗಂದೂರ್ಗೆ ಹೋಗಬೇಕು ಅಂದರೆ ಸಾಗರ ತುಂಬ ಹತ್ತಿರ ಆಗುತ್ತೆ. ರಾತ್ರಿ ಪೂರ್ತಿ ಟ್ರೈನ್ ಜರ್ನಿ ಹೇಗಿತ್ತು ಅಂತ ತೋರಿಸೋದಕ್ಕಾಗಿರಲಿಲ್ಲ. ಆದರೆ ಇವಾಗ ಶಿವಮೊಗ್ಗ ಜಿಲ್ಲೆ ನಾವು ರೀಚ್ ಆಗಿದ್ದೀವಿ. ಶಿವಮೊಗ್ಗವನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ. ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ಗದ್ದೆಗಳು, ಹಸಿರು, ಬೆಟ್ಟಗಳು ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ ಈ ಟೈಮಲ್ಲಿ ತುಂಬ ಜೋರು ಮಳೆ ಇರಬೇಕಾಗಿತ್ತು ಇಲ್ಲಿ, ಯಾಕಂದರೆ ಇದು ಪೀಕ್ ಮಾನ್ಸೂನ್ ಸೀಸನ್. ಆದರೆ ಈ ಸಲ ಅಷ್ಟೊಂದು ಜಾಸ್ತಿ ಮಳೆ ಏನು ಬೀಳ್ತಾ ಇಲ್ಲ. ಆದರೂ ಕೂಡ ನೀವು ನೋಡ್ಬೋದು ಎಷ್ಟೊಂದು ಫಾಗ್ ಎಲ್ಲ ಕವರ್ ಆಗಿದೆ ಅಂತ. ಇವಾಗ ನಮ್ಮ ಟ್ರೈನು ಸಾಗರ ರೈಲ್ವೆ ಸ್ಟೇಷನ್ ರೀಚ್ ಆಗಿದೆ. ನಾವೆಲ್ಲ ಇಳ್ಕೊಂಡು ಇಲ್ಲಿಂದ ನಮ್ಮ ರೂಮ್ಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ದೇವಸ್ಥಾನಗಳಿಗೆ ಹೋಗ್ತೀವಿ. ಸಾಗರ ರೈಲ್ವೆ ಸ್ಟೇಷನಿಂದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ 35ರಿಂದ 40 ಕಿಲೋಮೀಟರ್ ದೂರ ಆಗುತ್ತೆ. ಇನ್ನು ನಾವಲ್ಲಿರುವಾಗಲೇ ಟ್ರೈನ್ ಮೂವ್ ಆಯಿತು. ಲಾಸ್ಟ್ ಸ್ಟಾಪ್ ತಾಳಗುಪ್ಪ ರೀಚ್ ಆಗುತ್ತೆ. ತಾಳಗುಪ್ಪ ಸ್ಟೇಷನಿಂದ ನಿಮಗೆ ಜೋಗ್ ಫಾಲ್ಸ್ ಬರೀ 14 ಕಿಲೋಮೀಟರ್ ದೂರ ಇರುತ್ತೆ. ಇನ್ನು ನೀವೇನಾದರೂ ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತಂದರೆ ಆ ದೇವಸ್ಥಾನ ರೈಲ್ವೆ ಸ್ಟೇಷನಿಂದ ಕೇವಲ 55 ಕಿಲೋಮೀಟರ್ ದೂರ ಇರುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಜೋಗ್ ಫಾಲ್ಸ್, ಬಳೆ ಪದ್ಮಾವತಿ ದೇವಸ್ಥಾನ ಆಗಿರ್ಬೋದು, ಶಿರಸಿ ಮಾರಿಕಾಂಬಾ ದೇವಸ್ಥಾನ ಆಗಿರ್ಬೋದು, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಹಾಗೆ ನಾವಿವತ್ತು TT ಮಾಡಿಕೊಂಡು 5 ಶಕ್ತಿ ದೇವತೆಗಳ ದರ್ಶನ ಮಾಡ್ತಾಯಿದ್ವಿ. ಕೊಲ್ಲೂರು, ಸಿಗಂದೂರು ಚೌಡೇಶ್ವರಿ, ಅಮೃತೇಶ್ವರಿ, ಕುಂಭಶಿಲಿರುವಂಥ ಚಂಡಿಕಾ ದುರ್ಗಾ ಪರಮೇಶ್ವರಿ, ಹಾಗೆ ಕಮಲಶಿಲೆಯಲ್ಲಿರುವಂಥ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಈ 5 ಶಕ್ತಿ ದೇವತೆಗಳ ದರ್ಶನ ಮಾಡಿಕೊಂಡು ಇವತ್ತು ಸಂಜೆ ನಾವು ಯಾವ ಟ್ರೈನಲ್ಲಿ ಬಂದಿದ್ವೋ ಅದೇ ಟ್ರೈನಲ್ಲಿ ವಾಪಸ್ ಸಾಗರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಿಂದ ನಮ್ಮ ರೂಮಿಗೆ ಬಂದು ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು
ರೆಡಿ ಆಗಿದ್ದೀವಿ ಇವಾಗ. ಇಲ್ಲಿಂದ ನಮ್ಮ ರೂಮ್ನ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅನಂತರ ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ. ಒಂದೇ ದಿವಸದಲ್ಲಿ 5 ದೇವಸ್ಥಾನಗಳನ್ನು ಹೇಗೆ ಕವರ್ ಮಾಡಿದ್ವಿ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಆ ವಿಡಿಯೋ ನೀವೇನಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಇಡ್ಲಿ ವಡೆ ತೊಗೊಂಡು ನಮ್ಮ ಊಟ ಮುಗಿಸಿ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮೊದಲೆಲ್ಲ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಲಾಂಚ್ ಮುಖಾಂತರನೇ ಹೋಗಬೇಕಾಗಿತ್ತು. ಆದರೆ ಇವಾಗ ಹೊಸ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, 1 ವರ್ಷ ಆಯಿತು ರೀಸೆಂಟಾಗಿ. ನೀವು ಅದ್ರ ಮುಖಾಂತರನೇ ಹೋಗ್ಬೋದು. ಆದರೆ ನಾವಿಲ್ಲಿ ಫಸ್ಟು ಕೊಲ್ಲೂರು ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಈ ಲಾಂಚಿಂದ ಈ ಒಂದು ನದಿ ಏನಿದೆ ಇದನ್ನು ಕ್ರಾಸ್ ಮಾಡಿ, ಅಂದರೆ ಬ್ಯಾಕ್ ವಾಟರ್ ಏನಿದೆ ಅದನ್ನ ಕ್ರಾಸ್ ಮಾಡಿ ಅದಾದಮೇಲೆ ಬೇರೆ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಕೊನೆಗೆ ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸುಮಾರು ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 5:30-6 ಗಂಟೆ ಆಗಿತ್ತು. ಯಾವ ದೇವಸ್ಥಾನದಲ್ಲೂ ಅಷ್ಟೊಂದೇನು ರಶ್ ಇರಲಿಲ್ಲ. ಹಾಗೆ ಈ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲೂ ಏನು ಅಷ್ಟೊಂದು ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡಿದ್ವಿ. ಇನ್ನು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಸಪ್ರೇಟ್ ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ದೇವಿಯ ಒಂದು ಇತಿಹಾಸ, ಇಲ್ಲಿ ಹೇಗೆ ಬಂದು ಅಮ್ಮನವ್ರು ನೆಲೆಸಿದ್ರು ಅನ್ನೋದರ ಬಗ್ಗೆ ಸಪ್ರೇಟಾಗಿ ತಿಳಿಸ್ಕೊಡ್ಬೇಕು ಅಂತ ನನಗೆ ಆಸೆ ಇದೆ. ಹಾಗೆ ನಿಮಗೂ ಕೂಡ ತಿಳ್ಕೊಳ್ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಸೊ ಸಿಗಂದೂರು ಚೌಡೇಶ್ವರಿಗೆ ಯಾರಾದರೂ ಬರಬೇಕು ಅಂದ್ಕೊಂಡ್ರವ್ರಿಗೆ ಉಪಯೋಗ ಆಗಲಿ ಅಂತ ಈ ಟ್ರೈನ್ ಜರ್ನಿ ಹೇಗಿರುತ್ತೆ, ಎಷ್ಟು ಸಮಯ ಹಿಡಿಸುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ವಿಡಿಯೋ ಅಂತ ಭಾವಿಸ್ತೀನಿ. ಕೊನೆಯದಾಗಿ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಹಾಗೆ ಊಟ ಕೂಡ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟ್ರೈನು ರಿಟರ್ನು ಅಂದರೆ ತಾಳಗೊಪ್ಪದಿಂದ ಸುಮಾರು 8:30 ಅಥವಾ 8:45 ಹೊರಡ್ತಾನೆ ಅನಿಸುತ್ತೆ. ಸಾಗರ ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ 9 ಕಾಲು ಆಗಿರುತ್ತೆ. ನಾವು ಅಲ್ಲಿ ರಾತ್ರಿ 9:15ಗೆ ಬಿಟ್ಟರೆ ಸಾಗರ ರೈಲ್ವೆ ಸ್ಟೇಷನ್ನ ಬೆಳಗಿನ ಜಾವ 4:15ಗೆಲ್ಲ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ರೀಚ್ ಆಗಿರ್ತೀವಿ. ಒಂದೇ ದಿವಸದಲ್ಲಿ ಆರಾಮಾಗಿ ನಾವು ಬೆಂಗಳೂರಿಂದ ತಾಳಗೊಪ್ಪಕ್ಕೆ ಹೋಗಿ ತಾಳಗೊಪ್ಪದಿಂದ ವಾಪಸ್ ನಾವು ಬೆಂಗಳೂರಿಗೆ ರೀಚ್ ಆಗ್ಬೋದು. ಈ ಟ್ರೈನ್ ಮೈಸೂರಿಗೂ ಕೂಡ ಹೋಗುತ್ತೆ. ನೀವೇನಾದರೂ ಮೈಸೂರು ಕಡೆಯಿಂದ ಬರ್ತೀರಾ ಅಂದ್ರೂ ಕೂಡ ಆರಾಮಾಗಿ ಮೈಸೂರಿಂದ ತಾಳಗೊಪ್ಪಕ್ಕೆ ಬಂದು ತಾಳಗೊಪ್ಪದಿಂದ ಮೈಸೂರಿಗೆ ಹೋಗ್ಬೋದು. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ 4-5 ದೇವಸ್ಥಾನಗಳಾಗಿರ್ಬೋದು ಅಥವಾ ಜೋಗ್ ಫಾಲ್ಸ್ ಬೇರೆ ಬೇರೆ ಪ್ಲೇಸ್ಗಳನ್ನಾಗಿರ್ಬೋದು ನೀವು ಕವರ್ ಮಾಡಿ ವಾಪಸ್ ಇದೇ ಟ್ರೈನಲ್ಲಿ ಹೋಗ್ಬೋದು. ಅಥವಾ 2-3 ದಿವಸ ನಿಮ್ಗೆ ಟೈಮ್ ಇದೆ ಅಂದರೆ ಇನ್ನೂ ಅಕ್ಕಪಕ್ಕ ಇರೋವಂಥ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ವಾಪಸ್ ಹೋಗ್ಬೋದಾಗಿರುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಬೆಂಗಳೂರು ಟು ತಾಳಗೊಪ್ಪ ಟ್ರೈನ್ ಜರ್ನಿ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.